ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಗಣೇಶನ ಹಬ್ಬ ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿ ಮತ್ತು ಸಂಕಷ್ಟ ಹಬ್ಬದಂದು ಗಣೇಶನಿಗೆ ಮೋದಕವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ಮೋದಕನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಳ್ಳನ್ನು ಈ ರೀತಿ ಹುರ್ಕೋಬೇಕು, ಸಿಮ್ಮಲ್ಲೇ ಹುರ್ಕೊಬೇಕು. ನಂತರ ಬೆಲ್ಲನ ಈ ರೀತಿ ಚಾಕುವಿನಿಂದ ತುರ್ಕೋಬೇಕು, ಚಚ್ಕೋಬಾರ್ದು. ಈ ಥರ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಳ್ಳನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆಪಪ್ಪು ಯೂಸ್ ಮಾಡಿಕೊಂಡು ಅದನ್ನು ರುಬ್ಕೋಬೇಕು. ರುಬ್ಕೊಂಡಿರೋದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಹಸಿ ಕೊಬ್ಬರಿ ತುರಿ ಮತ್ತು ಸಿಹಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಬೇಕು. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ 1 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಲೀಟ್ರ್ ನೀರಿಗೆ ನಾನು ಇಲ್ಲಿ ಅರ್ಧ kg ಆಗೋಷ್ಟು ಹಸಿಟ್ಟು ಹಾಕ್ಕೊಂಡು ನೀಟಾಗಿ ನಾದ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೀವು ಆ್ಯಡ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಮೈದಾ ಹಿಟ್ಟು ರೀತಿ ಇದನ್ನು ನಾದ್ಕೊಬೇಕು. ಈ ಥರ ಸಣ್ಣ ಸಣ್ಣ ಉಂಡೆನಾಗಿ ಮಾಡಿಕೊಂಡು ಚಪಾತಿ ಹಿಟ್ಟು ಲಟ್ಟಿಸ್ತಾರಲ್ಲ ಅದರಲ್ಲಿ ಈ ಥರ ನೀಟಾಗಿ ಲಟ್ಟಿಸ್ಕೊಂಡು ಮೋದಕ ಮಾಡೋ ಮೌಲ್ಡಲ್ಲಿ ಇದನ್ನು ಹಾಕ್ಬಿಟ್ಟು ಒಳಗಡೆ ಸ್ಟಫಿಂಗ್ ಫಿಲ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಸೂಪರಾಗಿರುವಂತಹ ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕ ರೆಡಿ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ನೀವು, ನಾವು ಇದನ್ನು ಕಡುಬು ಅಂತಲೂ ಕರಿತೀವಿ. ಹಿಟ್ಟನ್ನು ನೀಟಾಗಿ ಬೇಯಿಸ್ಕೊಂಡಿರೋ ಕಾರಣ ಮತ್ತೆ ಅಬೆಲ್ ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ನೀವು ಈ ಥರ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಥರ ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆ ರೀತಿ ಕೂಡ ಮಾಡ್ಕೊಬೋದು. ಇಲ್ಲಿ ಸ್ಟಫಿಂಗ್ನ ನಾನು ಈ ರೀತಿ ಮಾಡ್ಕೊತೀನಿ. ಕೆಲವರು ಬೆಲ್ಲನ ಕಾಯಿಸ್ಬಿಟ್ಟು ಪಾಕ ತೆಗೆದುಬಿಟ್ಟು ಕೂಡ ಮಾಡ್ತಾರೆ. ನಾನು ಈ ರೀತಿ ಮಾಡ್ಕೊತೀನಿ. ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಚೆಕ್ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರಿಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕೂಡ ಮೋದಕ ಮಾಡ್ಬೋದು. ಈ ರೀತಿ ಮೋಲ್ಡಲ್ಲಿ ಇದೇ ಥರ ಡಿಫ್ರೆಂಟ್ ಮೋಲ್ಡ್ಸ್ ಬರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಮೋದಕನ ಮಾಡ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಾರೆ, ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಶೇರ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಗಣೇಶನಿಗೆ 21 ಮೋದಕಗಳನ್ನು ತಯಾರಿಸಿ ಅರ್ಪಿಸುವ ಸಂಪ್ರದಾಯವಿದೆ. ನೀವು ಕೂಡ ಗಣೇಶ ಹಬ್ಬದ ದಿನ 21 ಮೋದಕಗಳನ್ನು ಮಾಡಿ ಗಣೇಶನಿಗೆ ಅರ್ಪಿಸಿ. ಈ ಮೋದಕ ತಿನ್ನೋದ್ರಿಂದ ಜ್ಞಾನೋದಯ ಜಾಸ್ತಿ ಆಗುತ್ತಂತೆ, ಜ್ಞಾನ ತುಂಬ ಬರುತ್ತಂತೆ. ಸೊ ಹಂಗಾಗಿ ಮೋದಕ ಮಾಡ್ತಾರೆ. ಇದಕ್ಕೆ ಬೇರೆಯೇ ವಿಶೇಷತೆ ಇದೆ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.